Okay, dear students, since last 2 or 3 classes, we were talking related with principle of biotechnology. As I have told in previous video itself, there were two important principles on which an entire biotechnology branch that can stand. One is maintenance of sterile environment. In previous video, I have explained how to sterilize. Not only biotechnological lab, apart from this, all the instruments which are used in various steps of biotechnology, how they need to be sterilized, I have already explained. Where we have told about moist heat, dry heat and chemical sterilization. ಅಲ್ಲಿಗೆ ಅದು ಮುಗಿಯುತ್ತೆ ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಅಂದ್ರೆ ಅಷ್ಟೇ. ನಿಮಗೆ ನಿನ್ನೆ ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲೇ ಮೈಕ್ರೋಬಿಯಲ್ ಫ್ರೀ ಎನ್ವಿರಾನ್ಮೆಂಟ್ ಹೌ ಇಟ್ ಇಸ್ ಟು ಬಿ ಕ್ರಿಯೇಟೆಡ್. That is our intention. Already I have explained about that. Next is genetic engineering. Yesterday or in previous video I have told you that in vitro transfer of a gene from one organism or from one cell of an organism. Let us consider this is the gene that I have selected because each and every organism consisting numerous number of genes. Out of those genes, which gene was required, that I have identified first. ಯಾಕೆಂದ್ರೆ ಅದು ತುಂಬಾ ಕಷ್ಟ ಕೆಲಸ. ನಿಮ್ಮ ಇಂಟೆನ್ಷನ್ ಏನು ಅಂತ ನೋಡ್ಕೋಬೇಕಾಗಿದೆ. ನಿಮ್ಗೆ ಏನು ಪ್ರಾಡಕ್ಟ್ ಬರಬೇಕಾಗಿದೆ, ಯಾವ ಪ್ರೋಟೀನ್ ಬರಬೇಕಾಗಿದೆ, ಯಾವ ಹಾರ್ಮೋನ್ ಬರಬೇಕಾಗಿದೆ, ಕರೆಸ್ಪಾಂಡಿಂಗ್ ಜೀನ್ಸ್ ಆರ್ ಟು ಬಿ ಐಡೆಂಟಿಫೈಡ್, ದೆನ್ ಇಟ್ ಈಸ್ ಸೆಲೆಕ್ಟೆಡ್. ಈಗ ಆಗಿದೆ ಆ ಸೆಲೆಕ್ಷನ್ ಕೆಲಸ. ಸುಮ್ಮನೆ ಬೇಕಾದ್ರೆ ಇದಕ್ಕೊಂದು ಎಕ್ಸ್ ಅಂತ ಹೆಸರು ಕೊಡೋಣ. ಈ ಜೀನ್ ಅಲ್ಲ, ಇದ್ರ ಜೊತೆಗೆ ಎ ಇಂದ ಇಂಟು ಝೆಡ್ ವರೆಗೆ ಬೇರೆ ಬೇರೆ ಜೀನ್ಸ್ಗಳು ಇದ್ವು, ಬಟ್ ಐ ಹ್ಯಾವ್ ಚೂಸನ್ ದಿಸ್ ಒನ್. Now, in vitro transfer of a gene from one organism to another organism. Okay, fine. This is organism number 2 where successfully I have transferred. ಇಲ್ಲಿ ಮುಗಿತಾ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಇಲ್ಲ, ಎರಡು ಕೆಲಸ ಇದೆ. ಒಂದು, you need to tag this gene with the gene which is already present in second organism. ಸರ್ ಇಷ್ಟಾದ್ರೂ ಮುಗಿತಾ ಏನ್ರಿ ಅಂತಂದ್ರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯು ನೀಡ್ ಟು ಮೇಕ್ ದಿಸ್ ಜೀನ್ ಟು ಎಕ್ಸ್ಪ್ರೆಸ್. ಇದು ತುಂಬಾ ಇಂಪಾರ್ಟೆಂಟ್. ಜೀನ್ ಇತ್ತು, ಓಕೆ, ಟ್ರಾನ್ಸ್ಫರ್ ಮಾಡಿದ್ರಿ, ಅದು ಓಕೆ. ನೆಕ್ಸ್ಟ್ ಅಲ್ಲೊಂದು ಜೀನ್ ಆಲ್ರೆಡಿ ಇತ್ತಲ್ಲ, ಫಾರ್ ಎಕ್ಸಾಂಪಲ್ ಇದರ ವೈ ಅಂತ ಅನ್ಕೊಳ್ಳೋಣ. ಇಟ್ ವಾಸ್ ಆಲ್ರೆಡಿ ಪ್ರೆಸೆಂಟ್ ವಿತ್ ಇನ್ ಸೆಕೆಂಡ್ ಆರ್ಗನಿಸಮ್. ದಿಸ್ ಇಸ್ ಅ ನ್ಯೂ ಜೀನ್ ವಾಟ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್. ನೌ ಬೋತ್ ದ ಜೀನ್ಸ್ ವರ್ ಟ್ಯಾಗ್ಡ್. ಇಲ್ಲಿ ಮುಗಿತಾ ಕೇಳಿದ್ರೆ ಇಲ್ಲ. ದಿಸ್ ಜೀನ್, the gene X, it was producing a protein. Let us consider within organism number 1. ಸರ್ ಆ ಜೀನ್ ಎದಕ್ಕೆ ಸೆಲೆಕ್ಟ್ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಬಂದ್ರೆ, ಯಾವುದೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರೋಟೀನ್ ಅನ್ನ ಆರ್ಗನಿಸಮ್ ನಂಬರ್ 1 ಅಲ್ಲಿ ಅದು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ನಾನೇನ್ ಮಾಡಿದ್ದೀನಿ, ಆ ಜೀನ್ ಅನ್ನ ಐ ಹ್ಯಾವ್ ಟ್ರಾನ್ಸ್ಫರ್ ಟು ಆರ್ಗನಿಸಮ್ ನಂಬರ್ 2. ಓಕೆ, ಅಲ್ಲಿ ಹೋಗಿ ಜಾಯಿನ್ ಮಾಡಿದಿರ, ಫೈನ್. ಜೊತೆಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತಂದ್ರೆ, ನೀವು ಟ್ರಾನ್ಸ್ಫರ್ ಮಾಡಿರೋ ಆ ಜೀನ್ ಎಕ್ಸ್ ಏನಿದೆ ಇಲ್ಲೂ ಎಕ್ಸ್ಪ್ರೆಸ್ ಆಗಬೇಕು. and here also they should produce same protein what they have produced when they were in organism number 1. ಇದರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸರ್ ಇಲ್ಲಿ ಹಾಗಿದ್ರಿ ಬಂದ ಮೇಲೆ ನೋಡಿ, ವೈ ಜೀನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, because it was already present within the organism number 2. it will be expressing, but the problem is new gene was transferred, whether it will express or whether it will remain suppressed, that is a matter. ಇದಕ್ಕೆ ನೀವೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಟ್ಯಾಗ್ ಮಾಡಬೇಕು, ಜೊತೆಗೆ ಹೊಸದಾಗಿ ಟ್ರಾನ್ಸ್ಫರ್ ಮಾಡಿರೋ ಆ ಜೀನು ಎಕ್ಸ್ಪ್ರೆಸ್ ಆಗಬೇಕು. ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಈಚ್ ಅಂಡ್ ಎವರಿ ಜೀನ್ ವಿಲ್ ಪ್ರೊಡ್ಯೂಸ್ ಒನ್ ಆರ್ ಅದರ್ ಪ್ರೋಟೀನ್. Yes, they were producing the protein when they were in organism number 1, but now it is being transferred to organism number 2. There also they should produce same protein. ಇಲ್ಲಿ ಯಾವುದೋ ಒಳ್ಳೆ ಬೇಕಾಗಿರುವಂತ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಆರ್ಗನಿಸಮ್ ನಂಬರ್ 2 ಗೆ ಹಾಕಿದ್ರಿ, ಅಲ್ಲೊಂದು ಜೀನ್ ಇತ್ತು, ಟ್ಯಾಗ್ ಮಾಡಿದ್ರಿ. ಟ್ಯಾಗಿಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಹೌ ಟು ಜೀನ್ಸ್ ಆರ್ ಕ್ಯಾನ್ ಬಿ ಲಿಂಕ್ಡ್, ದಟ್ ವಿ ವಿಲ್ ಎಕ್ಸ್ಪ್ಲೈನ್ ಲೇಟರ್. ಬಟ್ ಈಗ ಜೀನ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂದು ವೇಳೆ ಇಲ್ಲಿ ಬರ್ತಿದ್ದಾಗೇನೆ ಒಂದು ಪ್ರೋಟೀನ್ ಪ್ರೊಡಕ್ಷನ್ ಮಾಡ್ತಿಲ್ಲ ಅಂತ ಆದ್ರೆ, ದೇ ಆರ್ ನಾಟ್ ಎಟ್ ಆಲ್ ಪ್ರೊಡ್ಯೂಸಿಂಗ್ ದ ಪ್ರೋಟೀನ್ ವೆನ್ ದೇ ವರ್ ಟ್ರಾನ್ಸ್ಫರ್ಡ್ ಇನ್ ಟು ಸೆಕೆಂಡ್ ಆರ್ಗನಿಸಮ್. ಅದರ್ವೈಸ್ ಇನ್ನು ಹಾರಿಬಲ್ ಏನು ಅಂದ್ರೆ, they will start producing some unwanted proteins ಅನ್ನೋದಾದ್ರೆ definitely it is complete collapse of entire genetic engineering process.
ಎರಡು ಕೆಲಸ ಆಗಬಾರ್ದು. ಏನು, ಒಂದು ಜೀನು ಸುಮ್ಮನೆ ಇರಬಾರ್ದು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದು ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ, ಅದು ಹೋಗ್ತಿದ್ದಾನೆ ಸಪ್ರೆಸ್ ಆಗಿಬಿಟ್ರೆ ಅದರಿಂದ ಏನು ಯೂಸ್ ಇಲ್ಲ. ಎಕ್ಸ್ಪ್ರೆಷನ್ ಏನೋ ಆಗ್ತಾ ಇದೆ, ಬಟ್ ನಾರ್ಮಲ್ ಪ್ರೋಟೀನ್ ಪ್ರೊಡಕ್ಷನ್ ಮಾಡೋ ಬದಲು ಇನ್ಯಾವುದೋ ಒಂದು ಅನ್ವಾಂಟೆಡ್ ಪ್ರೋಟೀನ್ ಪ್ರೊಡಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಇನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನ ಮುಂದುವರಿಸೋದ್ರ ಅರ್ಥ ಇಲ್ಲ. ಆ ಎಕ್ಸ್ಪೆರಿಮೆಂಟ್ ಅನ್ನು ಬಿಟ್ಟು ಬೇರೆ ಯಾವುದಾದ್ರೂ ಜೀನ್, ಈಗ ಈ ಜೀನ್ ಫೇಲ್ಯೂರ್ ಆಯಿತು, ಇನ್ನೊಂದು ಯಾವುದೋ ಜೀನ್ ಐಡೆಂಟಿಫೈ ಮಾಡಿ ಅದನ್ನ ಎಕ್ಸ್ಪ್ರೆಸ್ ಆಗುತ್ತೆ ಎಲ್ಲ ಚೆಕ್ ಮಾಡಿ ಅಂಡ್ ಯು ಕ್ಯಾನ್ ಕಂಟಿನ್ಯೂ ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ನಿಮಗೆ ಹೇಳಿದಾಗ ಇನ್ ವಿಟ್ರೋ ಟ್ರಾನ್ಸ್ಫರ್ ಆಫ್ ಎ ಜೀನ್ ಫ್ರಮ್ ಒನ್ ಆರ್ಗನಿಸಮ್ ಟು ಅನದರ್ ವೇರ್ both the genes could be linked and we should know how to make that newly transferred gene to express. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಯಾವೇ ಒಬ್ಬ ಬಯೋಟೆಕ್ನಾಲಜಿಸ್ಟ್ ಅಂತ ಕರೆಸ್ಕೊಂಡು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇದನ್ನ ಗಮನಿಸ್ತಾರೆ. ನೆಕ್ಸ್ಟ್, ನಾನು ನಿನ್ನೆ ಹೇಳಿದ್ದೀನಿ, in the previous video only I have told you that two scientists, Stanley Cohen and Herbert Boyer, they were the first scientists to do this kind of experiment. ಇವತ್ತೇನು ನಾವು ಅದನ್ನ ಹೇಳ್ತಿದೀವಲ್ಲ, ಈ ಎಕ್ಸ್ಪೆರಿಮೆಂಟ್ ಅನ್ನ ಫಸ್ಟ್ ಟೈಮ್ 1970s ಅಲ್ಲೇ for the first time it was conducted by Herbert Boyer and Stanley Cohen. How they have done this? Okay, what was the first experiment regarding with genetic engineering means? As I have told, it was conducted by two scientists, Herbert Boyer and Stanley Cohen. ಇವರು ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದವರು ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಜೀನ್ ಅನ್ನ, ಯಾವ ಜೀನ್ ಅಂತ ಬರೆದಿದ್ದೀವಿ, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅಂತ ಬರೆದಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಆರ್ಗನಿಸಮ್ ಎಕ್ಸ್ ಅಂತ ಅನ್ಕೋಣ, ವಿಚ್ ಈಸ್ ಹ್ಯಾವಿಂಗ್ ನ್ಯಾಚುರಲ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಆಂಟಿಬಯೋಟಿಕ್ ಅಂತ ಅನ್ಕೊಳ್ಳಿ. ನೋಡಿ, ನಾವೆಲ್ಲರೂ ಕೂಡ ಆಂಟಿಬಯೋಟಿಕ್ ಸೆನ್ಸಿಟಿವ್, ನಾವು ರೆಸಿಸ್ಟೆಂಟ್ ಅಲ್ಲ. ಯಾವುದೊಂದು ಆರ್ಗನಿಸಮ್ ಇದೆ ಅಂತ ಅನ್ಕೋಣ, ಯಾವುದೊಂದು ಮೈಕ್ರೋ ಆರ್ಗನಿಸಮ್ ಇದೆ, ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೋಣ. ಆ ಬ್ಯಾಕ್ಟೀರಿಯಾನ ನೀವು ಗ್ರೋ ಮಾಡ್ತಾ ಇದ್ದೀರಾ, ಯು ಆರ್ ಕಲ್ಚರಿಂಗ್ ದೋಸ್ ಬ್ಯಾಕ್ಟೀರಿಯಾ ಬೈ ಪ್ರೊವೈಡಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಂ ಅಂತ ಅನ್ಕೋಣ. ನಿಮ್ಗೆ ಅರ್ಥ ಆಗಬೇಕು, ಇದೊಂದು ಪೆಟ್ರಿ ಪ್ಲೇಟ್, ಅಟ್ಲೀಸ್ಟ್ ಇದನ್ನ ನೀವು ನೋಡಿದ್ರ ಅಂತ ಅನ್ಕೊಳ್ಳಿ. ಪೆಟ್ರಿ ಪ್ಲೇಟ್ ಇದೆ, ಇದಕ್ಕೆ ನಾನು ಹೇಳಿದ್ದೀನಿ ಬ್ಯಾಕ್ಟೀರಿಯಾ ಬೆಳೆಸೋದೇನು ಕಷ್ಟದ್ದಲ್ಲ, ನ್ಯೂಟ್ರಿಯೆಂಟ್ ಅಗಾರ್ನ ಡಿಸೈನ್ ಮಾಡಿ ಹಾಕ್ಕೊಡೋದು. ಈಗ ಬ್ಯಾಕ್ಟೀರಿಯಾನ ಗ್ರೋ ಮಾಡ್ತಾ ಇದ್ದಾರೆ. ಕಂಡೀಷನ್ಸ್ ಹೇಗಿದೆ ಅಂತಂದ್ರೆ ನೋಡಿ, these are the bacterial cells which is growing under in vitro condition by providing nutrient medium. ಲ್ಯಾಬೊರೇಟರಿ ವಾತಾವರಣದಲ್ಲಿ ನ್ಯೂಟ್ರಿಯೆಂಟ್ ಅನ್ನ ಕೊಟ್ಟು ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ತಾ ಇದ್ವಿ, ಚೆನ್ನಾಗಿ ಬೆಳೀತಾ ಇದೆ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಯಾವುದೋ ಒಂದು ಆಂಟಿಬಯೋಟಿಕ್ಸ್ ಅನ್ನ, ಯಾವುದಾದ್ರೂ ಆಂಟಿಬಯೋಟಿಕ್ ಆಗ್ಬೋದು, ಅದನ್ನ ನಿಮ್ಗೆ ಗೊತ್ತಿದೆ ಟ್ಯಾಬ್ಲೆಟ್ ಫಾರ್ಮ್ ಎಲ್ಲ ಇದೆ ಆಂಟಿಬಯೋಟಿಕ್ ಅಂತಂದ್ರೆ, ಅದನ್ನ ಚೆನ್ನಾಗಿ ಪೌಡರ್ ಮಾಡ್ತೀನಿ. ಪೌಡರ್ ಮಾಡಿ ಈ ನ್ಯೂಟ್ರಿಯೆಂಟ್ ಮೀಡಿಯಂಗೆ ಆಡ್ ಮಾಡ್ತೀನಿ. Earlier it was having just agar, now I have added some antibiotics over there. Usually ಬ್ಯಾಕ್ಟೀರಿಯಾಗಳಿಗೆ ಆಂಟಿಬಯೋಟಿಕ್ ಅಂದ್ರೆ ಹೆದರಿಕೆ ಇದೆ. They are having natural fear towards various antibiotics. Immediately ಏನಾಗುತ್ತೆ, they will stop growing them. That means you can't expect them to grow further. They will lose their life. Bacterial cells ಗಳು ಡೆತ್ ಆಗುತ್ತೆ. ಇದು ನಾರ್ಮಲ್ ಆಗುತ್ತೆ. ಅದೇ ಕಾರಣಕ್ಕೆ ನಮಗೆ ಟೈಫಾಯ್ಡ್ಗೆ, ಕಾಲರಕ್ಕೆಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಯಾಕೆ ನಾವು ಕ್ಯೂರ್ ಆಗ್ಬಿಡ್ತೀವಿ ಅಂತಂದ್ರೆ, ನಮ್ಮ ಸೆಲ್ ಒಳಗಡೆ ಸೇರ್ಕೊಂಡಂತ ಆ ಬ್ಯಾಕ್ಟೀರಿಯಾಗಳನ್ನ ನಾವು ತಿನ್ನೋ ಟ್ಯಾಬ್ಲೆಟ್ ಇಂದ ಕಿಲ್ ಮಾಡ್ತಿದೀವಿ. ಹೆನ್ಸ್ ವಿ ಕ್ಯಾನ್ ರಿಕವರ್ ಫ್ರಮ್ ಸಚ್ ಡಿಸೀಸಸ್. ಇದು ಮೆಕ್ಯಾನಿಸಮ್ ನಿಮ್ಗೆ ಗೊತ್ತಿರೋದಿಲ್ಲ. ನೀವೇನ್ ಮಾಡ್ತೀರಾ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಚೀಟಿ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ತಗೊಳ್ತೀರಿ, ಕ್ಯೂರ್ ಆಗ್ತೀರಿ. ಏನ್ ಹೇಳ್ತಿದೆ ನಮ್ಮ ಪ್ರೊಸೆಸ್ ಅಲ್ಲಿ, ಕಂಟಾಮಿನೇಟೆಡ್ ವಾಟರ್ನ ಕುಡಿದಿದ್ವಿ, ಬ್ಯಾಕ್ಟೀರಿಯಾ ಅದರಲ್ಲಿತ್ತು, ನಮ್ಮ ಸೆಲ್ಸ್ ಎಲ್ಲ ಡಿಪಾಸಿಟ್ ಆಗಿದೆ, ನಾರ್ಮಲ್ ಮೆಟಬಾಲಿಸಮ್ ಕೊಲ್ಯಾಪ್ಸ್ ಆಗಿದೆ, ಇನ್ನು ಬ್ಯಾಕ್ಟೀರಿಯಾ ಗ್ರೋ ಆಗಬಾರ್ದು ಅನ್ನೋ ಕಾರಣ ನೀವೇನ್ ಮಾಡಿದೀರಾ, ಯು ಮೈಟ್ ಹ್ಯಾವ್ ಟೇಕನ್ ಆಂಟಿಬಯೋಟಿಕ್ಸ್.
Now antibiotics will kill those bacteria. This is normal phenomenon. ನಾರ್ಮಲ್ ಹಿಂಗೆ ಆಗೋದು. ಒಂದು ವೇಳೆ ಇದೇ ಬ್ಯಾಕ್ಟೀರಿಯಲ್ ಸೆಲ್ಸ್ಗಳಂತ ಅನ್ಕೊಳ್ಳಿ, ನ್ಯೂಟ್ರಿಯನ್ ಮೀಡಿಯಂ ಇತ್ತು, ಆಂಟಿಬಯೋಟಿಕ್ ಹಾಕಿದ್ದೀರಿ, ಸ್ಟಿಲ್ ದೇ ಆರ್ ಕಂಟಿನ್ಯೂ ವಿತ್ ದೇರ್ ಗ್ರೋತ್ ಈವನ್ ಆಫ್ಟರ್ ಅಡಿಷನ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಅನ್ಕೋಣ. ನೀವು ಆಂಟಿಬಯೋಟಿಕ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಗ್ರೋ, ಆಕ್ಚುಲಿ ಏನಾಗಬೇಕಾಗಿತ್ತು, ದೇ ಸಪೋಸ್ ಟು ಲೂಸ್ ದೇರ್ ಲೈಫ್, ಬಟ್ ಈವನ್ ಆಫ್ಟರ್ ಅಡಿಷನ್ ಆಫ್ ಆಂಟಿಬಯೋಟಿಕ್ಸ್ ಸ್ಟಿಲ್ ದೇ ಆರ್ ಗ್ರೋಯಿಂಗ್ ಲಕ್ಸುರಿಯಂಟ್ಲಿ ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ನ್ಯಾಚುರಲ್ ರೆಸಿಸ್ಟೆನ್ಸ್ ಟುವರ್ಡ್ಸ್ ಆಂಟಿಬಯೋಟಿಕ್ಸ್. ಅದಕ್ಕೆ ನೋಡಿ, ಕೆಲವು ಕಾಯಿಲೆಗಳಿಗೆ ಯಾಕೆ ಟ್ರೀಟ್ಮೆಂಟ್ ಸಿಗುವುದಿಲ್ಲ, ಕೆಲವು ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನ ಕ್ಯೂರೇ ಮಾಡೋಕ್ಕಾಗಲ್ಲ. ಸರ್ ಟ್ರೀಟ್ಮೆಂಟ್ ಅದಾದ್ರಿಂದ ನೀವು ಟ್ರೀಟ್ಮೆಂಟ್ ತಗೊಂಡ್ರು ಕ್ಯೂರ್ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ against those antibiotic that they have suggested within your body, those bacteria already they have gained resistance towards that. ಆಗ ನೀವೇ ಪ್ರಶ್ನೆ ಹಾಕೋಬೇಕು, ಅಲ್ಲ ಆ ಬ್ಯಾಕ್ಟೀರಿಯಾಗಳು ಡೆತ್ ಆಗ, ಬಟ್ ಕೆಲವು ಬ್ಯಾಕ್ಟೀರಿಯಾಗಳು ಯಾಕೆ ನಮಗೆ ಗ್ರೋ ಆಗ್ತಿದಾವೆ ಅಂತ ಕೇಳಿದ್ರೆ ಆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ಗೆ they will be having some gene. Those genes only responsible for their antibiotic resistance. So why not other bacteria, they have failed to grow there? Why means those antibiotic resistance genes that is not there in those bacteria which are having antibiotic resistant gene, they can withstand even after addition of antibiotics. ಈ ಸೈಂಟಿಸ್ಟ್ಗಳಿಗೆ ಅದರದ್ದೊಂದು ಯೋಚನೆ ಬಂದಿತ್ತು, ಏನು ಮಾಡೋಣ, ಅಲ್ಲಿ ಯಾವುದೋ ಒಂದು ಆರ್ಗನಿಸಮ್ ಇಂದ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅನ್ನು ತೆಗೆಯೋಣ. ನಾನು ಮೊದಲೇ ಹೇಳಿದ್ದೀನಿ, ನನ್ನ ಭಾಷೆಗೆ ಅದು ಈಸಿ, ಬಟ್ ವೆದರ್ ಎಕ್ಸ್ಪೆರಿಮೆಂಟಲಿ ದಿಸ್ ಇಸ್ ಸೋ ಈಸಿ ಆಸ್ ಯು ಕ್ಯಾನ್ ಟೆಲ್ ಅಂತಂದ್ರೆ ಸಾಧ್ಯ ಇಲ್ಲ. ಬಿಕಾಸ್ ಐಸೋಲೇಷನ್ ಆಫ್ ಜೀನ್ ಇಟ್ ಸೆಲ್ಫ್ ಇಟ್ ಇಸ್ ಹೈಲಿ ಹೆಕ್ಟಿಕ್. ಇಟ್ ಇಸ್ ನಾಟ್ ಸೋ ಈಸಿ ಟು ಐಸೋಲೇಟ್ ಎನಿ ಜೀನ್. ಅದನ್ನು ಹೇಳ್ಕೊಡ್ತೀವಿ ಫಸ್ಟ್ ಟಾಪಿಕ್ ಅಲ್ಲೇ, ಹೌ ಟು ಐಸೋಲೇಟ್ ಎ ಜೀನ್ ಫ್ರಮ್ ದ ಸೆಲ್. ಈವನ್ ವಿ ವಿಲ್ ಎಕ್ಸ್ಪ್ಲೈನ್, ಅದನ್ನು ಮರ್ತ್ಬಿಡೋಣ. ಓಕೆ, ಅವ್ರು ಯಾವ ಜೀನ್ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ನ ತಗೊಂಡ್ರಂತೆ, ಅದು ಯಾವುದೋ ಬೇರೆ ಆರ್ಗನಿಸಮ್ ಅಂತ ತಗೊಂಡಿದ್ದಾರೆ. ಯಾವುದು ಟ್ರಾನ್ಸ್ಫರ್ ಮಾಡಿದ್ರು ಅಂತ ಕೇಳಿದ್ರೆ they have transferred into a bacterial cell, Salmonella typhimurium ಅಂತ ಕರಿತೀವಿ. Salmonella typhi we know which is a causative bacteria for typhoid, health and disease ಅದನ್ನ ಹೇಳ್ಕೊಟ್ಟಿರ್ತಾರೆ. ಇದಲ್ಲ, Salmonella typhimurium ಅಂತ ಕರಿತೀವಿ. ಯಾವುದೋ ಆರ್ಗನಿಸಮ್ ಇಂದ ತೆಗೆದಂತ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅನ್ನ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ಅನ್ನೋ ಈ ಬ್ಯಾಕ್ಟೀರಿಯಲ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿ ಜಾಯಿನ್ ಮಾಡಿದ್ರಂತೆ. ಹಾಗಾಗಿ ಫಸ್ಟ್ ಜೆನೆಟಿಕ್ ಇಂಜಿನಿಯರಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಹರ್ಬರ್ಟ್ ಬೋಯರ್ ಮತ್ತು ಸ್ಟ್ಯಾನ್ಲಿ ಕೋವೆ. ವಾಟ್ ದೇ ಹ್ಯಾವ್ ಡನ್, ದೇ ಹ್ಯಾವ್ ಟ್ರಾನ್ಸ್ಫರ್ಡ್ an antibiotic resistant gene and they have transferred into one of the bacteria called by Salmonella typhimurium. ಮುಂದೆ ಏನೇನಾಯ್ತು ಅದನ್ನ ನಿಮಗೆ ಇಲ್ಲಿ ಬೇಕಾಗಿಲ್ಲ. ಸರ್ ಅದು ಆ ಜೀನ್ ಹಾಕಿದ್ರಲ್ರಿ, ಎಕ್ಸ್ಪ್ರೆಷನ್ ಆದಲ್ರಿ, ಆ ಬ್ಯಾಕ್ಟೀರಿಯಾಕ್ಕೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಬಂತೇನ್ರಿ, ಅದೆಲ್ಲ ನೀವು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಬಂದಿರಬೇಕು, ಯಾಕಂದ್ರೆ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಆ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂಗೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಹಾಕಿದ್ರೆ ಏನಾಗಿರ್ಬೋದು, ಇಫ್ ದಟ್ ಜೀನ್ ಆಸ್ ಎಕ್ಸ್ಪ್ರೆಸ್ಡ್ ಡೆಫಿನೆಟ್ಲಿ ದಿಸ್ ಬ್ಯಾಕ್ಟೀರಿಯಾ ವುಡ್ ಗೆಟ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಈ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದವರು ಹರ್ಬರ್ಟ್ ಬೋಯರ್ ಮತ್ತೆ ಸ್ಟ್ಯಾನ್ಲಿ ಕೋವೆ. ಇನ್ನು ನಿಮಗೆ ಹೈಬ್ರಿಡೈಸೇಷನ್ ಅಂದ್ರೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕ್ರಾಸಿಂಗ್ ಅಂತ ಕೂಡ ಕರೀತಾರೆ ಅದನ್ನು. ಐ ಥಿಂಕ್ ಯು ಆರ್ ಫ್ಯಾಮಿಲಿಯರ್ ವಿತ್ ದಿಸ್ ಟರ್ಮ್ ಎಕ್ಸೆಪ್ಟ್. ಹೈಬ್ರಿಡೈಸೇಷನ್ process of crossing of two individuals ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್, two parents were selected. Let us consider them as A and B. Why those two parents only selected? Is there any reason? Yes, there are reasons. ನಿಮಗೆ ಅದನ್ನ ಸ್ಟ್ರಾಟಜಿಸ್ ಅನ್ನೋ ಟಾಪಿಕ್ ಅಲ್ಲಿ ಹೇಳ್ಕೊಡ್ತೀವಿ. ಸ್ಟ್ರಾಟಜಿಸ್ ಆಫ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಅಂತ ಟಾಪಿಕ್ ಇದೆ. ಪೇರೆಂಟಲ್ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಪ್ಲಾಂಟ್ಸ್ ಅಲ್ಲಿ ಇರಲಿ, ಅನಿಮಲ್ಸ್ ಅಲ್ಲಿ ಇರಲಿ. Process of crossing of two individuals ಅಂತಂದ್ರೆ this is applicable both for plants as well as animals too. Crossing ಮಾಡಬಹುದು. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು, while selection of the parents ಅಲ್ಲಿ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಸರ್ ಎರಡು ಹೈಬಿಸ್ಕಸ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಿದ್ದೀರಿ, ಹೈಬಿಸ್ಕಸ್ ಅಲ್ಲಿ ನೂರಾರು ವೆರೈಟಿ ಇತ್ತು, ಇದೇ ಎರಡು ಯಾಕೆ? ಇದನ್ನ ನಾವು ಪೇರೆಂಟಲ್ ಸೆಲೆಕ್ಷನ್ ಅಂತ ಕರಿತೀವಿ. ಸಿಕ್ವಾಯ್ಡ್. ಈಗ ನೋಡಿ, ಯಾವುದೋ ಒಂದು ಕಾಂಪಿಟೇಷನ್ಗೆ ಇಬ್ಬರೇ ಬೇಕಾಗಿರುತ್ತೆ, ಬಟ್ ಯು ಮೈಟ್ ಹ್ಯಾವ್ ಗಿವನ್ 10 members, ಯು ಹ್ಯಾವ್ ಗಿವನ್ ದ ಲಿಸ್ಟ್. ಅವಾಗ ಏನು ಮಾಡ್ತೀವಿ, ವಿ ವಿಲ್ ಬಿ ಸ್ಕ್ರೂಟನೈಸಿಂಗ್ ದಿಸ್. ನಾವು ಏನು ಮಾಡ್ತಿದ್ವಿ, ನಿಮಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀವಿ, ನಿಮಗೆಲ್ಲ ಪರ್ಫಾರ್ಮೆನ್ಸ್ ಮಾಡಿಸೋದು, ಯಾರು ಬೆಸ್ಟ್ ಅವ್ರನ್ನ ಸೆಲೆಕ್ಟ್ ಮಾಡೋದು,
ಆಕ್ಚುಲಿ ವಿ ಹ್ಯಾವ್ ಡನ್ ದಿಸ್. ಇಲ್ಲೂ ಹಾಗೆ ಮಾಡಬೇಕು. ನೂರಾರು ಪ್ಲಾಂಟ್ಸ್ ಇದೆ, ನೂರಾರು ಅನಿಮಲ್ಸ್ ಇದೆ, ನಿಮ್ಗೆ ಇದೇ ಎರಡು ಬೇಕು. ಈಗ ಡಾಗ್ ಅಲ್ಲಿ ಕ್ರಾಸ್ ಮಾಡಕ್ಕೆ ಹೋಗಿದ್ದೀನಿ ಅಂತ ಅನ್ಕೋಣ, ಲೈವ್ ಎಕ್ಸಾಂಪಲ್ ಆಗುತ್ತೆ ನಿಮಗೆ. ಆ ಡಾಗ್ ಅಲ್ಲಿ ನೂರಾರು ವೆರೈಟಿ ಇದೆ, ಲ್ಯಾಬ್ರಡಾರ್ ಅಂತ ಬರುತ್ತೆ, ಪಗ್ ಅಂತ ಬರುತ್ತೆ, ಆಲ್ಸೇಷನ್ಸ್ ಅಂತ ಬರುತ್ತೆ, ಎಷ್ಟೆಲ್ಲ ವೆರೈಟಿ. ನಿಮ್ಗೆ ಅದೇ ಎರಡು ವೆರೈಟಿ ಯಾಕೆ ಬೇಕು? ಅದಕ್ಕೆ ಒಂದಷ್ಟು ರೀಸನ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾಕೆ ಎ ಮತ್ತೆ ಬಿ ನೇ ತಗೊಂಡಿದ್ದೀರಾ ನೀವು ಅಂತ ಅನ್ಕೊಂಡ್ರೆ ನಾನು ಸ್ವಲ್ಪ ರೀಸನ್ ಕೊಡ್ತಾ ಹೋಗ್ತೀನಿ. ಎಗೆ ಡಿಸೀಸ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಇದೆ, ಫೈನ್, ದೇರ್ ಇಸ್ ಅ ರೀಸನ್ ವೈ ಐ ಹ್ಯಾವ್ ಸೆಲೆಕ್ಟೆಡ್ ಎ. ಅಂಡ್ ಬಿ, ಪ್ಲಾಂಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು, ಬಿ ದಿಸ್ ಇಸ್ ಹ್ಯಾವಿಂಗ್ ಎಬಿಲಿಟಿ ಆಫ್ ಫಾಸ್ಟ್ ಗ್ರೋತ್. These two were the reason why I have selected these two parents only. ಸುಮ್ಮನೆ ಯಾಕೆ ಹೋಗ್ತಾ ಇರುವಂತ ಆರ್ಗನಿಸಮ್ ಕ್ರಾಸ್ ಮಾಡಿಸೋದಿಲ್ಲ. ಅಲ್ಲಿ ಪಾರ್ಥೇನಿಯಂ ಗಿಡ ಯಾವ್ದಾದ್ರು ಕ್ರಾಸ್ ಮಾಡಿಸಿದ್ರೆ ಅಂತ ಕೇಳಿದ್ದೀರಾ ನೀವು? If you don't have any advantage from that crossing, why we need to invest lot of time and lot of money? ನನಗೆ ರೀಸನ್ ಇದೆಯಪ್ಪ. ಡಿಸೀಸ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಇದೆ ಪ್ಲಾಂಟ್ ಎಲ್ಲಿ, ಅದು ಯಾವ್ದ್ರೊಳಗಿಲ್ಲ? ಬಿ ಒಳಗಡೆ ಇಲ್ಲ. ಬಿ ಏನಿದೆ, ಫಾಸ್ಟ್ ಗ್ರೋತ್ ಆಗೋ ಕ್ಯಾರೆಕ್ಟರ್ ಇದೆ, ಅದು ಯಾವ್ದ್ರೊಳಗಡೆ ಇಲ್ಲ? ಎ ಒಳಗಡೆ ಇಲ್ಲ. ನನ್ನ ತಲೆ ಅಲ್ಲೇ ಓಡ್ತದ. ಏನ್ ಮಾಡ್ಬೋದು? ಇಫ್ ಐ ಕ್ರಾಸ್ ದೀಸ್ ಟು, then definitely I will get a new offsprings. It will be having characteristic features of both the parents. That is the reason why hybridization or crossing of two organisms which will be done. ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ, ಕರೆಕ್ಟ್ ಅಲ್ಲ ಇದು? ಇದಕ್ಕೆ ಡಿಸೀಸ್ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ, ಜೊತೆಗೆ ಫಾಸ್ಟ್ ಗ್ರೋತ್ ಆಗೋ ಕ್ಯಾರೆಕ್ಟರ್ ಬರುತ್ತೆ. ಮತ್ತೆ ಜೆನೆಟಿಕ್ ಇಂಜಿನಿಯರಿಂಗ್ ಇದಕ್ಕೆ ಮಾಡ್ಬೋದು, ಇದನ್ನ ಮಾಡ್ಬೋದಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್ ಎಲ್ಲ ನೀವು ಮಾಡಿದ್ದೇನೆ ನೆನ್ಪು ಮಾಡ್ಕೊಳ್ಳಿ. ಒಂದು ಆರ್ಗಾನಿಸಮ್ ಇತ್ತು, ಅದ್ರಲ್ಲಿ ಏನೋ ಲ್ಯಾಗಿಂಗ್ ಇದೆ, ದೇ ಡೋಂಟ್ ಹ್ಯಾವ್ ದಟ್ ಸುಪೀರಿಯಾರಿಟಿ ಇನ್ ದೇರ್ ಕ್ಯಾರೆಕ್ಟರ್. ಅದಕ್ಕೆ ನಾನೇನ್ ಮಾಡಿದೆ, ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಎ ನ್ಯೂ ಜೀನ್ ಇಂಟು ದಿಸ್ ಜೀನ್ ವಿಲ್ ಎಕ್ಸ್ಪ್ರೆಸ್ ಅಂಡ್ ನೌ ದೇ ವಿಲ್ ಗೆಟ್ ಎ ನ್ಯೂ ಕ್ಯಾರೆಕ್ಟರ್. ಹೌದು, ಫಾರ್ ಎಕ್ಸಾಂಪಲ್ ಯಾವುದೋ ಕೌವಲ್ಲಿ ಮಿಲ್ಕ್ ಪ್ರೋಟೀನ್ ತೀರಾ ಕಡಿಮೆ ಇದೆಯಪ್ಪ, ವೆರಿ ಲೆಸ್ ಅಮೌಂಟ್ ಆಫ್ ಮಿಲ್ಕ್ ಪ್ರೋಟೀನ್ ದಟ್ ದೇ ವರ್ ಹ್ಯಾವಿಂಗ್. By using some of the gene from some other good variety of cow, I have transferred to this cow. Now even it will yield milk with high protein content. ಮತ್ತೆ ಎರಡರಲ್ಲೂ ನ್ಯೂ ಕ್ಯಾರೆಕ್ಟರ್ ಬರುತ್ತಲ್ರಿ, ಮತ್ತೆ ಇದರಲ್ಲಿ ಯಾವ್ದು ಬೆಸ್ಟ್? ನಾನು ಆಗಲೇ ಬಂದಿದ್ದೆ, ವರ್ಸಸ್ ಅಂತ ಬರ್ತಿದ್ದೆ, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಯಾರೆಕ್ಟರ್ ಯಾವುದೋ ಲ್ಯಾಗಿಂಗ್ ಇದೆ ಅನ್ನೋ ಕಾರಣಕ್ಕೆ ಹೊಸ ಜೀನ್ಸ್ ಅನ್ನ ಹಾಕಿ ಆ ಕ್ಯಾರೆಕ್ಟರ್ ಬರೋ ಹಾಗೆ ಮಾಡೋದು ಜೆನೆಟಿಕ್ ಇಂಜಿನಿಯರಿಂಗ್. ಎರಡು ಬೆಸ್ಟ್ ಪೇರೆಂಟ್ ಅನ್ನೇ ಕ್ರಾಸ್ ಮಾಡಿ ಹೊಸ ಇಂಡಿವಿಜುವಲ್ಸ್ ಬರೋ ಹಾಗೆ ಮಾಡಿ ಅದರಲ್ಲಿ ಕ್ಯಾರೆಕ್ಟರ್ ಎನ್ಹಾನ್ಸ್ಮೆಂಟ್ ಅನ್ನು ನೋಡೋದು ಹೈಬ್ರಿಡೈಸೇಷನ್. ಈ ಬೇರೆಗಳಿಗೆ ಯಾವುದು ಬೆಟರ್ ಅಂತ ಪ್ರಶ್ನೆ ಬಂದ್ರೆ ಡೆಫಿನೆಟ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಈಸ್ ಬೆಟರ್. ಹೌ ಅಂತ ಕೇಳ್ತೀರಾ? ಓಕೆ, ದಿಸ್ ಆರ್ಗಾನಿಸಮ್, ದಿಸ್ ಪೇರೆಂಟ್ which is having disease resistant character, hence I have selected. This is a good character that they were having, but unfortunately the same parent from where I have got the good character, some negative character also would be there. But ಅದನ್ನು ಕನ್ಸಿಡರ್ ಮಾಡಿಲ್ಲ, ಯಾಕೆ ನನಗೆ ಬೇಕಾಗಿರೋ ಕ್ಯಾರೆಕ್ಟರ್ ಇದರೊಳಗಡೆ ಇತ್ತು, ಐ ಹ್ಯಾವ್ ಗಾಟ್ ದಿಸ್. ಇಲ್ಲೂ ಅಷ್ಟೇ ಫಾಸ್ಟ್ ಗ್ರೋತ್ ಇದೆ ಅನ್ನೋದು ಗುಡ್ ಕ್ಯಾರೆಕ್ಟರ್ ಆದರೂ ಕೂಡ ಕೆಲವೊಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ. ನೀವು ಕ್ರಾಸ್ ಮಾಡಿದಾಗ ಬರೋ ಇಂಡಿವಿಜುವಲ್ಸ್ ಅಲ್ಲಿ both parental character would be there ಅಂತ ಹೇಳಿದಾಗ along with the positive character some negative character also will be there. But in case of genetic engineering, while selection of gene itself, we will think only the gene which will give us a good product, that only transferred. Ultimately the character what you can get there, always it will be superior. ಅಲ್ಲಿ ನೋಡಿ ಏನ್ ಮಾಡ್ತೀವಿ, ಎಲ್ಲ ಜೀನ್ಸ್ ಟ್ರಾನ್ಸ್ಫರ್ ಮಾಡೋದಿಲ್ವೇ? ಸರ್ 100 ಜೀನ್ಸ್ ಫಾರ್ ದ 98 ಆಫ್ ದೆಮ್ ಆರ್ ನಾಟ್ ಯೂಸ್ಫುಲ್ ಅಂತ ಹೇಳಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಜೀನ್ ಅಷ್ಟೇ ಟ್ರಾನ್ಸ್ಫರ್ ಮಾಡಿದೀವಿ, ಆ ಜೀನ್ ಅಷ್ಟೇ ಎಕ್ಸ್ಪ್ರೆಸ್ ಆಗುತ್ತೆ, ಆ ಜೀನ್ ಒಳ್ಳೇದಾಗಿದ್ದ ಮೇಲೆ ಬರೋ ಕ್ಯಾರೆಕ್ಟರ್ ಯಾವಾಗಲೂ ಗುಡ್ ಆಗೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಹೌ ಪೇರೆಂಟಲ್ ಕ್ಯಾರೆಕ್ಟರ್ ಇರುತ್ತೆ, along with the positive parental character some negative character also will be there in case of new individual. Hence when compared with the hybridization, genetic engineering always better. ಅದನ್ನ one marks ಕೇಳಿ, why genetic engineering is best when compared with hybridization? Answer is, in hybridization newly obtained offsprings along with the good character some negative character also can be seen. But in genetic engineering always character obtained is good itself because corresponding gene only transferred to new individual. ಇದನ್ನು ನೀವು ಬರೀಬೇಕಾಗುತ್ತೆ, ನೆನಪಿಟ್ಕೊಂಡಿರಿ. ಯಾಕೆ ಮತ್ತೆ ಎರಡರ ರಿಸಲ್ಟ್
ರೀತಿ ಇದೆಯಲ್ಲ ಅದು ಬೇರೆ ಬೇರೆ. ಹಾಗಾಗಿ ದಿಸ್ ಇಸ್ ಬೆಸ್ಟ್ ಯಾವುದು ಜೆನೆಟಿಕ್ ಇಂಜಿನಿಯರಿಂಗ್. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 5 ಮಾರ್ಕ್ಸ್. ಟೂಲ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್. ನೋಡಿ, ಈ ಇಂಜಿನಿಯರಿಂಗ್ ಅನ್ನೋದು ಒಂಥರ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಹಾಗೆ. ಕನ್ಸ್ಟ್ರಕ್ಷನ್ ಅಂದ್ರೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಈಗ ಸುಮ್ಮನೆ ಯೋಚನೆ ಮಾಡಿ, ಇದೇ ಕಾಲೇಜ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಲಾಟ್ ಆಫ್ ಮೆಟೀರಿಯಲ್ಸ್ ಆರ್ ಟೂಲ್ಸ್ ಆರ್ ನೀಡೆಡ್. ಇಸ್ ಇಟ್ ರೈಟ್? ಜಸ್ಟ್ ಇಮ್ಯಾಜಿನ್ ದಿಸ್ ಓನ್ ಲ್ಯಾಬ್ ಇಟ್ಸೆಲ್ಫ್. ಬಿಲ್ಡಿಂಗ್ ಬೇಡಪ್ಪ, ಇದೊಂದು ಲ್ಯಾಬ್ ಅಲ್ಲಿ ಕಟ್ಟಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು? ಫಸ್ಟ್ ಬೇಸ್ಮೆಂಟ್ ಹಾಕೋಬೇಕು. ಹೌದು, ಬೇಸ್ಮೆಂಟ್ ಇಷ್ಟ ಆಗಬೇಕು ಅಂದ್ರೆ ಸ್ಟೋನ್ಸ್ ಎಲ್ಲ ತರಬೇಕಾಗುತ್ತೆ. ನೀವು ಪ್ಲಾಸ್ಟಿಂಗ್ ಮಾಡಬೇಕು ಅಂದ್ರೆ ನಿಮಗೆ ಸ್ಯಾಂಡ್ ಬೇಕು, ಸಿಮೆಂಟ್ ಬೇಕು, ಐರನ್ ಬೇಕು. ಇಸ್ ಇಟ್ ರೈಟ್? ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಬೇಕು ನೀವು. ಇಸ್ ಇಟ್ ರೈಟ್? ಆಮೇಲೆ ಕನ್ಸ್ಟ್ರಕ್ಷನ್ ಆದ್ಮೇಲೂ ಅಷ್ಟೇ ಗ್ರಾನೈಟ್ ಹಾಕಬೇಕು. ಆಮೇಲೆ ಇದು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಲೈಟ್ ಅರೇಂಜ್ಮೆಂಟ್, ಎಲೆಕ್ಟ್ರಿಸಿಟಿನ ಹಾಕಬೇಕು. ಆಮೇಲೆ ಇದಕ್ಕೊಂದು ಫ್ರೇಮ್ ಅಂತ ಬಂದಿರೋ. ಇಸ್ ಇಟ್ ರೈಟ್? ಹೇಗೆ ಎಲ್ಲ ಕನ್ಸ್ಟ್ರಕ್ಷನ್ಗೂ ಕೂಡ ಒಂದಷ್ಟು ಟೂಲ್ಸ್ ಅಂತ ಇರುತ್ತೋ, ಈ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋ ಈ ಕನ್ಸ್ಟ್ರಕ್ಷನ್ಗೂ ಕೂಡ there is a need of some tools. ಏನಂದ್ರೆ without using those tools, the experiment what we have explained so far, that gene transfer, this is highly impossible. ಅದಕ್ಕೆ ಟೂಲ್ಸ್ ಏನೇನು ಬೇಕು? ನಾವೇನು ಸ್ವಲ್ಪ ಕೇಳಿದ್ವಿ ನೋಡಿ, ಇದೊಂದು ಆರ್ಗನಿಸಮ್ ಇರುತ್ತೆ, ಈಗ ಇನ್ನೊಂದಿರುತ್ತೆ, ಒಂದು ಜೀನ್ ತಗೊಳ್ಳೋದು ಹಿಂಗೆ ಹಾಕ್ಬಿಡೋದು ಅಂತ ಹೇಳಿ. ಬಟ್ ಇದೆಲ್ಲ ಇನ್ ವೈವ್ ಅಲ್ಲ, ಇದು ಇನ್ ವಿಟ್ರೋ. ಹಾಗಾಗಿ ನಾವು ಹೇಳೋ ಪ್ರತಿ ಸ್ಟೆಪ್ಸ್ಗೆ ನೋಡಿ, ಜೀನ್ ಐಸೋಲೇಷನ್ ಆಗಬೇಕು. ಯಾವುದೋ ಸೆಲ್ಲಿನ ಎಲ್ಲೋ ನ್ಯೂಕ್ಲಿಯಸ್ ಅಲ್ಲಿ, ಯಾವುದೋ ಕ್ರೋಮೋಸೋಮ್ ಅಲ್ಲಿ, ಯಾವುದೋ ಒಂದು DNA ಚಿಕ್ಕ ಪಾರ್ಟ್, ಯಾವುದು ಜೀನ್ ಅಂದ್ರೆ ಅದನ್ನ ತೆಗಿಬೇಕಾದ್ರೆ ಏನ್ ಬೇಕು? ಮತ್ತೆ DNA ಅಂದ್ರೆ ದೊಡ್ಡ ಲೆಂತ್ ಬರುತ್ತೆ, ಅದು ಅದರೊಳಗೆ ಜೀನ್ ಅಂದ್ರೆ ಇಷ್ಟೇ ಇರುತ್ತೆ. ಆ ಜೀನ್ ಕಟ್ ಮಾಡೋದಕ್ಕಾದ್ರೆ ಏನ್ ಬೇಕು? ಹೌದು, ನಿಮಗೆ ಫಾರ್ ಎಕ್ಸಾಂಪಲ್ 1 ಮೀಟರ್ದು ವೈರ್ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ 10 ಮೀಟರ್ದು ವೈರ್ ಸಿಕ್ಕಿರೋದು, 1 ಮೀಟರ್ ಅಷ್ಟೇ ಬೇಕಾಗುತ್ತೆ. ಏನ್ ಮಾಡ್ತೀರಾ ಅವಾಗ? 10 ಮೀಟರ್ ಆ 1 ಮೀಟರ್ನ ಕಟ್ ಮಾಡ್ತೀರಿ. ನಮಗೆ DNA ಆಗೋದು ಹಾಗೆ. DNA ತುಂಬಾ ದೊಡ್ಡ ಲೆಂತ್ ಇದೆ, ಅದ್ರಲ್ಲಿ ಯಾವುದೋ ಒಂದು ಜೀನ್ ಅಷ್ಟೇ ಬೇಕಾಗಿರೋದು. ಆಗ ಏನ್ ಮಾಡಬೇಕು? ಆ ಜೀನ್ ಅನ್ನ ಕಟ್ ಮಾಡಬೇಕು. ಸರ್, I am having the new gene that I have cut from that long length of DNA ಅಂತ ಅನ್ಕೋಣ. ಹೆಂಗ್ ಕಟ್ ಮಾಡೋದು ನಾನು ಹೇಳ್ಕೊಡ್ತೀನಿ, ಬಟ್ ಕಟ್ ಆಗಿದೆ ಅಂತ ಅನ್ಕೋಣ. ಸರ್, ಇನ್ನೊಂದು ಜೀನ್ ಅದರಿ, ಇದು ಬೇರೆ ಆರ್ಗನಿಸಮ್, ಇದು ಇಲ್ಲಿಂದ ಜೀನ್ ತೆಗೆದಿದ್ದೀನಿ, ಈಗ ಅಲ್ಲಿ ಹಾಕ್ಬೇಕು, ಈ ಜೀನು ಆ ಜೀನು ಜೋಡಿಸ್ಬೇಕು. ಹೌದು, ನಾನು ಹಾಗೆ ಹೇಳ್ಕೊಟ್ಟಿರೋದು. Gene which is to be transferred to some other organism where both the gene which was already in existence, the newly transferred gene, both are to be linked together. So ಹೆಂಗ್ ಮಾಡ್ತಾರೆ? ಕಟ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗಬೇಕು, ಜಾಯಿನ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಇದೆಲ್ಲ ಗೊತ್ತಾಗಬೇಕು ಅಂತಂದ್ರೆ tools used in genetic engineering which is to be explained. That's it, right? ಅದರಲ್ಲಿ ಫಸ್ಟ್ ಟೂಲ್ ಅಂತ ಹೇಳಿದಾಗ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಕರೀತೀವಿ. Restriction enzymes. That is the first important tool which is needed for us. ಹಾಗಂದ್ರೆ ಏನು? ಅದೇ ಕೆಲಸ ಮಾಡುತ್ತೆ. ಅದ್ಯಾವುದು ಜೆನೆಟಿಕ್ ಇಂಜಿನಿಯರಿಂಗ್ ಅದೆಲ್ಲ ಲೇಟರ್. ಫಸ್ಟ್ ಟೂಲ್ಸ್ ಅನ್ನ ನೋಡ್ತಾ ಹೋಗೋಣ ಅಷ್ಟೇ. ಎರಡನೇದು another important tool which is called by the name ligases ಅಂತ ಕರೀತೀವಿ. Please remember, either restriction enzyme or ligases, both are enzymes itself. ಅಂದ್ರೆ ಒಂದಂತೂ ಗ್ಯಾರಂಟಿ ಆಯ್ತು, ಯಾವುದೋ ಆರ್ಗನಿಸಮ್ ಇಂದ ಜೀನ್ ತೆಗೆದು ಇನ್ಯಾವುದೋ ಆರ್ಗನಿಸಮ್ ನ ಸೆಲ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಮಗೆ ಎನ್ಸೈಮ್ಸ್ ಬೇಕು. ಯಾವ ಎನ್ಸೈಮ್? ಡೈಜೆಸ್ಟಿವ್ ಎನ್ಸೈಮ್ ಹೆಸರೆಲ್ಲ ಬರೆಯಕ್ಕೆ ಹೋಗ್ಬೇಡಿ, ಫಸ್ಟ್ ಇಯರ್ ಓದಿರೋದು. ನಮ್ಗೆ ಇಲ್ಲಿ ಬೇಕಾಗುವ ಎನ್ಸೈಮ್ಗಳೇ ಬೇರೆ. ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್, ಸೆಕೆಂಡ್ ಒನ್ ಇಸ್ ಲೈಗೇಸಸ್ ಎನ್ಸೈಮ್. ಸರ್, ಇದೆರಡಿದ್ರೆ ಮಾಡ್ಬೋದು ಅಂತ ಕೇಳಿದ್ರೆ ಇಲ್ಲ. ನೆಕ್ಸ್ಟ್ ನಮಗೆ ಬೇಕಾಗುವುದು ವೆಕ್ಟರ್ಸ್ ಅಂತ ಕರಿತೀವಿ. ಈ ವೆಕ್ಟರ್ಸ್ ಅಂದ್ರೆ ಶಬ್ದವೇ ಹಾಗೆ, ಇದೆಲ್ಲ ಸಬ್ಜೆಕ್ಟ್ ಬರ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಿಮಗೆ ಮ್ಯಾಥ್ಸ್ ಅಲ್ಲಿ ಬಂದ್ರೆ, ಫಿಸಿಕ್ಸ್ ಅಲ್ಲೂ ಬಂದಿರಬೇಕು, ಏನೋ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎಲ್ಲೋ ಇರುತ್ತೆ ಅಂತ ಏನೋ ಹೇಳ್ಕೊಟ್ಟಿರ್ತಾರೆ. ಆ ವೆಕ್ಟರ್ ಬೇರೆ, ಬಯಾಲಜಿ ವೆಕ್ಟರ್ ಬೇರೆ. ಬಯಾಲಜಿಲಿ 2 ವೆಕ್ಟರ್ ಇದ್ದಾರೆ. ಒಂದು ವೆಕ್ಟರ್ ಅಂತ ಹೇಳೋದು ದಿಸ್ ಈಸ್ ನಥಿಂಗ್ ಬಟ್ ಎ DNA which will carry our gene, that is called by the name vector. Being a DNA molecule which will carry our gene. ನಮಗೆ ಬೇಕಾಗಿರೋ ಜೀನ್ ಅನ್ನ ಹೊತ್ಕೊಂಡು ಹೋಗುವಂತ DNA ಮಾಲಿಕ್ಯೂಲ್ಸ್ ಗೆ ವೆಕ್ಟರ್ಸ್ ಅಂತ ಕರೀತಾರೆ.
ಓಕೆ. ನೆಕ್ಸ್ಟ್ ಇನ್ನೊಂದು ವೆಕ್ಟರ್ ಯಾವುದು ಕೇಳಿದ್ರೆ ಈ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಅನ್ನ ಕ್ಯಾರಿ ಮಾಡುತ್ತಲ್ಲ ಆ ಆರ್ಗನಿಸಮ್ಸ್ಗೂ ವೆಕ್ಟರ್ ಅಂತ ಕರಿತೀವಿ. ಈಗ ಮಲೇರಿಯಾ ಬರೋದು ಯಾವುದರಿಂದ? ಪ್ಲಾಸ್ಮೋಡಿಯಂ ವೈವಾಕ್ಸ್, ಇಟ್ ಇಸ್ ಎ ಕಾಸಿಟಿವ್ ಆರ್ಗನಿಸಮ್. ಅದೇ ಡೈರೆಕ್ಟ್ ಆಗಿ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಎಂಟ್ರಿ ಆಗುತ್ತಾ ಕೇಳಿದ್ರೆ ಇಲ್ಲ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನ ಕ್ಯಾರಿ ಮಾಡೋದು ಯಾರು? ಅನಾಫಿಲಿಸ್ ಫೀಮೇಲ್ ಮಸ್ಕಿಟೋ. ಅದಕ್ಕೂ ನಾವು ವೆಕ್ಟರ್ ಅಂತಾನೆ ಕರೆಯೋದು. ವೆಕ್ಟರ್ ಅಂತ ಹೇಳಿದಾಗ ಎರಡು ಶಬ್ದವನ್ನು ನೋಡೋದು. ಒಂದು DNA ಮಾಲಿಕ್ಯೂಲ್ ವಿಚ್ ವಿಲ್ ಕ್ಯಾರಿ ಅವರ್ ಜೀನ್. ಅದ್ಯಾಕೆ ಅವರ್ ಜೀನ್ ಅಂತ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಹಾಗಾಗಿ ಅವರ್ ಜೀನ್ ಅಥವಾ ಅವರ್ ಜೀನ್ ಆಫ್ ಇಂಟರೆಸ್ಟ್ ಅಂತ ಕರಿಬೇಕಾಗುತ್ತೆ. ನೆಕ್ಸ್ಟ್ ವೆಕ್ಟರ್ ಆದ್ಮೇಲೆ ಹೋಸ್ಟ್ ಸೆಲ್ ಅಂತ ಕರಿತೀವಿ. ಯಾವ ಸೆಲ್ಗೆ DNA ಟ್ರಾನ್ಸ್ಫರ್ ಮಾಡಬೇಕಾಗಿದೆಯೋ, to which cell DNA a gene is to be transferred, that cell is called by the name host cell. For example, ನಿಮ್ಮ ಸೆಲ್ಗೆ ಜೀನ್ ಹಾಕಬೇಕು ಅಂದ್ರೆ ಹೋಸ್ಟ್ ನೀವೇ ಹಾಕ್ತೀರಿ. ಸರ್ ಇಲ್ಲ ಒಂದು ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಜೀನ್ ಹಾಕಬೇಕು ಅಂದ್ರೆ ಆ ಬ್ಯಾಕ್ಟೀರಿಯಾ ಏನಾಗುತ್ತೆ ಕೇಳಿದ್ರೆ ಹೋಸ್ಟ್ ಸೆಲ್ ಆಗುತ್ತೆ. ಫೈನಲ್ ಆಗಿ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು, ಅದನ್ನ ಬಯೋರಿಯಾಕ್ಟರ್ಸ್ ಅಂತ ಕರಿತೀವಿ. ಇದಿಷ್ಟು ಟೂಲ್ಸ್ ಯೂಸ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳಿದಾಗ ನಾವು ಹೇಳಬೇಕಾಗಿರೋದು ಆ ಯಾವ್ಯಾವ ಟ್ಯೂನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಅದ್ರ ಫಂಕ್ಷನ್ ಏನು ಅದೆಲ್ಲ ಮುಂದಿನ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೂಲಲ್ಲಿ ಇದನ್ನು ಮರಿಬಾರ್ದು ನೀವು, ಡಿಸೈರ್ಡ್ DNA ಅಥವಾ ಜೀನ್ ಆಫ್ ಇಂಟರೆಸ್ಟ್ ಅಂತ ಕರಿತೀವಿ. ಸರ್ ಎರಡು ಸೆಲ್ ಅಂದ್ರೆ ನಾ ಏನ್ ಮಾಡ್ಲಿ ಅಂತಂದ್ರೆ ಒಂದು ಜೀನ್ ತೆಗೆದು ಇನ್ನೊಂದು ಸೆಲ್ಗೆ ಹಾಕಬೇಕು. ನೀವು ಯಾವ ಜೀನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೊರಟಿದ್ದೀರೋ ಆ ಜೀನ್ ಏನಾಗುತ್ತೆ ಅಂದ್ರೆ ಡಿಸೈರ್ಡ್ DNA ಅಥವಾ ಜೀನ್ ಆಫ್ ಇಂಟರೆಸ್ಟ್ ಆಗುತ್ತೆ. ಸರ್ ಈಗ ಒಂದು ಸೆಲ್ ಇದೆ, ಇದರೊಳಗೆ ABCDE 5 ಜೀನ್ ಇದೆ. I have selected this gene A for transformation. ಅಂದ್ರೆ ಈ ಜೀನ್ ಏನಾಗುತ್ತೆ ಈಗ ಡಿಸೈರ್ಡ್ DNA ಆಗುತ್ತೆ ಅಥವಾ ಜೀನ್ ಆಫ್ ಇಂಟರೆಸ್ಟ್ ಆಗುತ್ತೆ. ಸರ್ ಉಳಿದಿದ್ದು ಯಾಕಲ್ಲ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತಿಲ್ಲ. ಹಾಗಾಗಿ ಏನೇನು ನೆನಪಿರಬೇಕು? ಫಸ್ಟ್ ಆಫ್ ಆಲ್ ಟೂಲ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂದಾಗ ಜೀನ್ ವಿಚ್ ಯು ಹ್ಯಾವ್ ಡಿಸೈಡೆಡ್ ಟು ಟ್ರಾನ್ಸ್ಫರ್. ನಮ್ಮ 40,000 ಜೀನ್ಸ್ ಇದೆಯಪ್ಪ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಅದನ್ನ ನಾನು ಯಾವುದೋ ಒಂದು ಜೀನ್ ಅಷ್ಟೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೆ ಆ ಜೀನ್ ಏನಾಗುತ್ತೆ ಡಿಸೈರ್ಡ್ DNA ಆಗುತ್ತೆ ಅಥವಾ ಜೀನ್ ಆಫ್ ಇಂಟರೆಸ್ಟ್ ಆಗುತ್ತೆ. ನೆಕ್ಸ್ಟ್ ನನಗೆ ಎರಡು ಎನ್ಸೈಮ್ ಬೇಕು, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಮತ್ತೆ ಲೈಗೇಸಸ್. ಒಂದು DNA ಮಾಲಿಕ್ಯೂಲ್ಸ್ ಬೇಕು ನನಗೆ, ಅದು ಏನ್ ಮಾಡಬೇಕು, ನಾನು ಟ್ರಾನ್ಸ್ಫರ್ ಮಾಡಬೇಕಾಗಿರೋ ಜೀನ್ ಅನ್ನ ಕ್ಯಾರಿ ಮಾಡಬೇಕು. ವೆಕ್ಟರ್ಸ್ ಅಂತ ಹೇಳಿದಾಗ ದೀಸ್ ಆರ್ ದ DNA ಮಾಲಿಕ್ಯೂಲ್ಸ್. ಏನ್ ಮಾಡಬೇಕದು? ಇಟ್ ಶುಡ್ ಕ್ಯಾರಿ ಅವರ್ ಜೀನ್. ಅದನ್ನ ವೆಕ್ಟರ್ ಅಂತ ಕರಿತೀವಿ. ಸರಿ, ಯಾವುದೋ ಒಂದು ಸೆಲ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಎರಡು ನಿಮ್ಗೆ ಗೊತ್ತಿರಬೇಕು ನೋಡಿ, ಒಂದು ಸೆಲ್ A ಅಂತ ಇದೆ, ಇನ್ನೊಂದು ಸೆಲ್ B ಅಂತ ಇದೆ. ಇದು ಜೀನ್, ಆ ಜೀನ್ಗೆ ಈಗ ಟ್ರಾನ್ಸ್ಫರ್ ಮಾಡಬೇಕು. ಈ ಜೀನ್ ಏನಂತ ಕರಿತೀರಾ ನೀವೀಗ? ಡಿಸೈರ್ಡ್ DNA ಅಥವಾ ಜೀನ್ ಆಫ್ ಇಂಟರೆಸ್ಟ್ ಅಂತ ಕರಿತೀವಿ. ಆಯ್ತಪ್ಪ, ಈಗ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟೆ ಈಗ ಈ ಸೆಲ್ಗೆ. ಈ ಸೆಲ್ ಏನಂತ ಕರಿಬೇಕು? ಹೋಸ್ಟ್ ಸೆಲ್ ಅಂತ ಕರಿಬೇಕು. ನಾನು ಹೇಳಿದ್ದೀನಿ ಸೆಲ್ ವಿಚ್ ವಿಲ್ ರಿಸೀವ್ ದ ಜೀನ್ ಆಫ್ ಇಂಟರೆಸ್ಟ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಹೋಸ್ಟ್ ಸೆಲ್. ಸರಿ, ಇದು ಡಿಸೈರ್ಡ್ DNA, ಇದು ಹೋಸ್ಟ್ ಸೆಲ್. ಸರ್ ಇದಕ್ಕೇನಾದ್ರೂ ಒಂದು ಹೆಸರು ಕೊಡೋಣ. ಯಾವ ಸೆಲ್ಲಿಂದ ನೀವು ಜೀನ್ ಅನ್ನ ತೆಗೆದಿದ್ದೀರೋ ಅದಕ್ಕೊಂದು ಹೆಸರು ಕೊಡೋದಾದ್ರೆ ಚಾಯ್ಸ್ ಆರ್ಗನಿಸಮ್ ಅಂತ ಕರಿತೀವಿ. ಈ ವರ್ಡ್ಗಳೆಲ್ಲ ಫೆಮಿಲಿಯರ್ ಆಗಬೇಕು. The gene which is selected from which cell, from which organism, that organism is choice organism. To which cell gene was transferred, it is host cell. ಅಲ್ಲಿ ಏನೇನು ಅರ್ಥ ಮಾಡ್ಕೊಂಡ್ರಿ? ಒಂದು ಆರ್ಗನಿಸಮ್ ಇಲ್ಲಿದೆ, ಇನ್ನೊಂದು ಆರ್ಗನಿಸಮ್ ಇಲ್ಲಿದೆ. ಈ ಆರ್ಗನಿಸಮ್ ಇಂದ ಜೀನ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಇದು ಚಾಯ್ಸ್ ಆರ್ಗನಿಸಮ್. ಯಾವುದು ಟ್ರಾನ್ಸ್ಫರ್ ಮಾಡ್ತಿರೋದು? ಹೋಸ್ಟ್ ಸೆಲ್. ಆ ಟ್ರಾನ್ಸ್ಫರ್ ಮಾಡಿರುವಂತ ಜೀನ್ ಏನು ಕೇಳಿದ್ರೆ ಅದನ್ನ ಡಿಸೈರ್ಡ್ DNA ಅಥವಾ ಜೀನ್ ಆಫ್ ಇಂಟರೆಸ್ಟ್ ಅಂತ ಕರೀತಾರೆ. ಏನೇನು ಕೆಲಸ ಆಗಬೇಕಾಗಿದೆ ಅಂದ್ರೆ ಒಂದು ಸೆಲ್ ಒಳಗಡೆ ಇರೋ ಜೀನ್ ಅನ್ನ ಕಟ್ ಮಾಡಿ ತೆಗೆದು ಇನ್ನೊಂದು ಸೆಲ್ಗೆ ಹಾಕಿ ಅಲ್ಲಿರೋ ಜೀನ್ ಜೊತೆಗೆ ಅದನ್ನ ಜಾಯಿನ್ ಮಾಡಿ ನಾವು ಹಾಕಿದ ಜೀನ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಸರ್ ಹಂಗೆಲ್ಲ ಮಾಡೋಕ್ಕಾಗತ್ತ ಅಂದ್ರೆ ಈ ಟೂಲ್ಸ್ ಇರೋದೇ ಅದಕ್ಕೆ. ಇದಿಷ್ಟು ಟೂಲ್ಸ್ಗಳನ್ನು ಬಳಸ್ಕೊಂಡು ಜೀನ್ ಟ್ರಾನ್ಸ್ಫರ್ನ ಮಾಡಬಹುದು.